ಅತಿಥಿ ದೇವೋ ಭವ ಅನ್ನೋ ಶಬ್ದಕ್ಕೆ ಪೂರ್ತಿ ಅರ್ಥ ತುಂಬಿದರು. ಜಯ ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್, ಜಯ ಶ್ರೀರಾಮ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು 26ನೇ ತಾರೀಕು ಶಿವರಾತ್ರಿ ದಿನ. ಇಲ್ಲೇ ರಾಮ ಮಂದಿರದ ಪೆಂಡಾಲ್ ಹಾಕ್ಯಾರ, ಇಲ್ಲೇ ಟೆಂಟ್ ಹಾಕಿದ್ವಿ. ಇದಷ್ಟು ಪ್ಯಾಕಿಂಗ್ ಆಯ್ತು. ಇದನ್ನು ಇಲ್ಲಿ ಲಾಕರ್ ರೂಮ್ ಐತೆ ಒಂದು, ರಾಮ ಮಂದಿರ ಅಪೋಸಿಟ್ ಒಂದು ಮುತ್ತೂಟ್ ಪಿನ್ಕಾರ್ಪವ್ರದ ಫ್ರೀ ಲಾಕರ್ ಸರ್ವಿಸ್ ಐತಿ. ಅಲ್ಲಿ ಹೋಗಿ ಎಲ್ಲ ಲಗೇಜ್ ಇಟ್ಟು ಸಂಗಮ ಸ್ನಾನ ಮಾಡೋಕ್ಕೆ ಹೋಗ್ಬೇಕು. ಬರ್ರಿ ಹೋಗಿ. ತ್ರಿವೇಣಿ ಸಂಗಮದಾಗ ಸ್ನಾನ ಮುಗೀತು. ಈಗ ಸ್ನಾನ ಮುಗಿ ಮಹಾಕಾಲ ಶರ್ಟ್ ಹಾಕ್ಕೊಂಡು ಲುಂಗಿ ಹಾಕ್ಕೊಂಡೇನೆ. ಇಷ್ಟು ಗದ್ದಲ ಐತಿ, ಆದರೂ ಏನು ಇದಾಗಲಿಲ್ಲ, ತೊಂದರೆ ಆಗಲಿಲ್ಲ, ಆರಾಮಾದ. ಇವತ್ತು ಮಹಾಸ್ನಾನ ಪುಣ್ಯ ಸ್ನಾನ ದಿನ ಐತಿ, ಆದರೂ ಚಲೋ ಇದು ಮಾಡ್ಯಾರ ಮೇಂಟೆನೆನ್ಸ್ ಎಲ್ಲ. ಏನು ಅಷ್ಟು ಗದ್ದಲ ಇಲ್ಲ, ತ್ರಾಸ ಏನಿಲ್ಲ. ಎಲ್ಲರಿಗೂ ಎಷ್ಟು ಜಾಗ ಬೇಕು ಅಷ್ಟು ಜಾಗ ಕರೆಕ್ಟ್ ಬೆಳತ್ತವು. ಈಗ ಪ್ರಯಾಗ್ರಾಜ್ ಒಳಗೆ ಸಿಕ್ಕಾಪಟ್ಟೆ ನಂದು ಗೋಪ್ರೋ ಒಳಗೆ ವೀಡಿಯೋಸ್ ಮಾಡಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ಅದು ಮೆಮೊರಿ ಕಾರ್ಡ್ ಕರಪ್ಟ್ ಆಗಿದ್ದರಿಂದ ಅದರಲ್ಲಿರೋ ಎಲ್ಲ ವೀಡಿಯೋ ಹೋಗ್ಬಿಟ್ಟೈತಿ. ಅದಕ್ಕೆ ಯಾವ ವೀಡಿಯೋ ಇಲ್ಲ, ಇವೆರಡು ವೀಡಿಯೋ ಅದಾವ ಪ್ರಯಾಗ್ರಾಜ್ದು. ಅದರ ನೆಕ್ಸ್ಟ್ ಮುಂದಿಂದೆಲ್ಲ ಅಯೋಧ್ಯೆ ಎಲ್ಲ ಅಡ್ಡಾಡಿದ್ದೆಲ್ಲ ಮೊಬೈಲ್ ಒಳಗೆ ರೆಕಾರ್ಡ್ ಮಾಡೀನಿ. ನೆಕ್ಸ್ಟ್ ಅಯೋಧ್ಯೆ ಹೋಗೋದು, ಇಲ್ಲಿಂದ ರೆಡಿಯಾಗಿ ಅಯೋಧ್ಯೆ ಶ್ರೀರಾಮ್ ದರ್ಶನ ಮಾಡೋದು. ನೆಕ್ಸ್ಟ್ ಅಲ್ಲಿ ಸಿಗೋಣ. ಚಾರ್ಜಿಂಗ್ ಯಾರು ಕೂದ್ರನ್ನ ತಿರುಗಿಬಿಡಿ ಬ್ರೋ. ಈಗ 2 ಗಂಟೆ 10 ನಿಮಿಷ ಆಗೈತಿ. ಈಗ ಅಯೋಧ್ಯೆಗೆ ಬಂದು ಒಂದು ಅರ್ಧ ತಾಸು ಆಯ್ತು. ಅಡ್ಡಾಡಿದ್ವಿ ಅಯೋಧ್ಯೆದಾಗ. ಅಡ್ಡಾಡಿ ಮಕ್ಕೊಳಕ್ಕೆ ಟೆಂಟ್ ಹಾಕ್ಕೊಳಕ್ಕೆ ಜಾಗ ಎಲ್ಲಿ ಸಿಕ್ತೈತೆ ಹುಡುಕ್ಯಾಡಿ ಲಾಸ್ಟಿಗೆ ಇಲ್ಲೊಂದು ಒಟಾರ ಟೈಪ್ ಸಿಕ್ತ. ಇಲ್ಲಿ ಹಾಲ್ ಐತಿ, ಹಾಲ್ ಗಂಟ ಇಲ್ಲಿ ಯಾರೂ ಇಲ್ಲ. ಸುತ್ತಮುತ್ತ 2 ಗಂಟೆ ಐತಿ, ಸೊ ಯಾರೂ ಇರೋಂಗಿಲ್ಲ. ಅದಕ್ಕೆ ಟೆಂಟ್ ಹಾಕಿ ಮುಕ್ಕೋತೀವಿ. ಯಾರೇ ಎಬ್ಸಕ್ಕೆ ಬಂದರೂ ಮುಂಜಾನೆ ಎಬ್ಸಕ್ಕೆ ಬರ್ತಾರೆ. ಅವಾಗ ಎಬ್ಸಕ್ಕೆ ಬಂದಾಗ ಅದ ಅಲಾರಾಮ್ ಅಂದ್ಕೊಂಡು ಎದ್ದು ಹೋಗಿ ದರ್ಶನಕ್ಕೆ ಪಾಳೆ ಹಚ್ಚಿಬಿಡ್ತೀವಿ ಜಳಕ ಮಾಡಿ. ಸೊ ಅಷ್ಟು ಅಂದ್ಕೊಂಡು ಸುಮ್ಮ ಮಕ್ಕೊಳತ್ತೀವಿ. 2 ಗಂಟೆ ಆಗೈತಿ. ರೂಮ್ ನೋಡಿದ್ರೆ 2,500 ಮೇಲೆ ಹೇಳತ್ತಾರೆ. ಸೊ ನಾವು ಬಜೆಟ್ ಫ್ರೆಂಡ್ಲಿ ಮಾಡತ್ತೀವಿ ರೈಡ್. ಕಲಾಕಾರ ಇದು ಒಂದು ಟೆಂಟಿಂದ ಒಂದು 2 ಸ್ಟಿಕ್ ಬಾಯಾಗಿತ್ತು. ಅದನ್ನೇನೋ ಒಂದು ಜುಗಾಡು ಮಾಡಿ ಕಟ್ಟಿದ್ದಾರೆ ಇವರು. ಥ್ಯಾಂಕ್ ಯು. ಗೊತ್ತಾಗ್ಬಿಟ್ರೆ ಕಷ್ಟ. ಹಾಂ ಹೌದಾ? ಓಕೆ ಓಕೆ, ಮತ್ತು ನಾಳೆ ಸಿಗೋಣ. ಬಾಯ್. ಟೆಂಟ್ ಹಾಕಿದ ಪ್ಲೇಸ್ ಇಲ್ಲಿ ಹಾಕಿದ್ವಿ ಟೆಂಟ್. ಇಲ್ಲಿ ಎದ್ದ ಮೇಲೆ ಇಲ್ಲಿ ಲೋಕಲ್ಸ್ ಬಂದು ಮಾತಾಡ್ಸಿದ್ರು. ಟೀ ಆಫರ್ ಮಾಡಿದ್ರು, ಬೇಡ ಅನ್ಬಾರ್ದು ಅಂತೇಳಿ ಜಾಗ ತೊಗೊಂಬರ್ರಿ 4 ಕಪ್ ಬಂದೀನಿ. ಮತ್ತು ಇದೇನು ಹಾಲ್ ಐತಲ್ಲ, ನಾವು ರಾತ್ರಿ ಮಕ್ಕೊಂಡು ಬೆಳಗ್ಗೆ ಯಾರು ಕೇಳ್ತಾರೆ ಯಾಕೆ ಮಕ್ಕೊಂಡ್ರಿ ಅಂತ ಅಂದ್ಕೊಂಡಿದ್ವಿ. ಆದರೆ ಇದು ಆ್ಯಕ್ಚುಲಿ ಮಾಡಿದ್ದ ಶ್ರದ್ಧಾಳುಗಳಿಗೆ ಬಂದಾಗ ರೆಸ್ಟ್ ಮಾಡೋಕೆ. ಮತ್ತು ಅದ್ರಾಗೂ ಏನಂದ್ರೆ ನಾವು ಫಸ್ಟ್ ಅಂತ ಇದನ್ನು ಓಪನಿಂಗ್ ಮಾಡಿದವ್ರು ರಾತ್ರಿ 2 ಗಂಟೆಗೆ ಬಂದು ಓಪನಿಂಗ್ ಮಾಡಿದ್ವಿ. ಹಾಲ್ ಕಡ್ದವ್ರಿಗೂ ಗೊತ್ತಿಲ್ಲ ಓಪನಿಂಗ್ ಆಗಿದೆ ಅಂತ. ಬೆಳಗ್ಗೆ ಬಂದು ನೋಡೋರು. ತುಂಬ ಒಳ್ಳೆ ಜನ ಇದ್ದಾರೆ ಇಲ್ಲಿ. ಚೆನ್ನಾಗಿ ಮಾತಾಡಿಸ್ತಾರೆ. ಬ್ರೋ ಏನು 2 ನಿಮಿಷದಲ್ಲಿ ಮಾತಾಡೋದ್ರೊಳಗೆ ಕೆಲಸ ಮುಗಿಸಿಟ್ಟಿದ್ರ. ತಗೊಳ್ಳೆ ಹೃದಯ ಬೇಕಾ. अरे आपका नाम भैया? सर जी आपका नाम, शुभ नाम? हाँ जी, इंद्र पांडे. जी आप इंद्र पांडे सर. ಟೀ ಆಫರ್ ಮಾಡಿದ್ದಾರೆ.
ಬೇಡ ಬ್ರೋ ಹಂಗೆ ಇರಲಿ. ಓಕೆ ಪ್ಯಾಕಪ್ ಫ್ರೆಶ್ ಅಪ್ ಆಗಿ ಇಲ್ಲೊಂದು ಸರಿಯು ಘಾಟ್ ಇದೆ, ಅಲ್ಲಿ ಈಜು ಹೊಡಿಬೋದು. ಅವ್ರು ಈಜು ಹೊಡಿಯೋದಿಲ್ಲ, ದೇವ್ರಿಗೆ ಹೋದಾಗ ಈಜು ಹೊಡಿಬಾರ್ದು. ಸುಮ್ಮನೆ ಡುಬ್ಕಿ ಹೊಡೆದು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತೀವಿ. लोकल से माताजी चाय ही नहीं लो इस व्यवस्था. थैंक यू भाई. आपका नाम क्या है? आयुष पांडे. आयुष पांडे. धन्यवाद आयुष पांडे जी. अरे लीजिए. और वो दीदी कहाँ है? उधर बैठे हैं ना. आप भी हेलो चाय चाय पी लो. ಹೆಂಗಿದೆ ಚಾಯ್? ಅದ್ಭುತ. ಇನ್ನೂ ನಾ ಕೊಡೋದಿಲ್ಲ. ಹಾಂ ಭಯ್ಯ. ಈ ಕಪ್ ಮೇಲೆ ನೋಡ್ರಿ ಏನು ಬಲ್ಲ ಮೇ ಬಿ ಚೌಕಿದಾರು ಚಾಯ್ ವಾಲ ಮೇ ಬಿ. ಹಾಂ ಕ್ಯೂ ಏನಪ್ಪ ದೃಶ್ಯ ಅಂದ್ರೆ ಇಲ್ಲಿ ಗಾಡಿ ನಿಲ್ಲಿಸಿ ಹಿಂಗೆ ಟೆಂಟ್ ಹಾಕಿದ್ವಿ. ಟೆಂಟ್ ಹಾಕಿ ಬೆಳಗ್ಗೆ ಏಳೋದ್ರೊಳಗೆ ಅಣ್ಣ ಅವರು ಸಿಕ್ಕರು, ಚೆನ್ನಾಗಿ ಮಾತಾಡಿಸಿ ಕುಡಿಯೋಕ್ಕೆ ನೀರು, ಚಾಯ್, ಬಿಸ್ಕಿಟ್ ಎಲ್ಲ ಕೊಟ್ಟು ಅತಿಥಿ ದೇವೋ ಭವ ಅನ್ನೋ ಶಬ್ದಕ್ಕೆ ಪೂರ್ತಿ ಅರ್ಥ ತುಂಬಿದರು. ಎಲ್ಲಿಂದ ಬಂದಿದ್ದೀರಾ, ಏನು ಎಷ್ಟು ದೂರದಿಂದ ಬಂದಿದ್ದೀರಾ ಎಲ್ಲ ಕೇಳಿದರು. ಸೊ ಎಲ್ಲ ಮಾತುಕತೆ ಆಯಿತು, ಚಾಯ್ನ ಕಾಫಿ ಆಯಿತು. ಈಗ ಸರಿಯು ಘಾಟಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಸ್ನಾನ ಮಾಡಿ ರಾಮನ ದರ್ಶನ ಹೋಗ್ತೀವಿ. ಓಕೆ ಬಾಯ್. ಇವಾಗ ಲಕ್ಷ್ಮಣ ಘಾಟ್ ಕಡೆ ಇದ್ದೀವಿ. लक्ष्मण घाट तपाईँले यहाँ कुनै पनि बाटामा सम्पर्क गर्नुहोस्, होइन भने हाम्रो गाडी जान्छ त्यहाँ बाटामा आउनु होला. ಇಲ್ಲಿ ಒಂದು ಪ್ರಾಚೀನ ಮಂದಿರ ಐತೆ. ಶೇಷನಾಗ ಲಕ್ಷ್ಮೀ ಅವತಾರ ಇರುವ ಮಂದಿರ. ಮತ್ತು ಇಲ್ಲೊಂದು ಬೋರ್ಡ್ ನೋಡಿದೆ ಈಗ ಜಸ್ಟ್. ಏನೈತಂದ್ರೆ यहाँ ठहरने की उत्तम व्यवस्था है. ಸೊ ಯಾರಾದರೂ ಬಂದರೆ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ಟೆಂಟ್ ಎಲ್ಲ ಹಾಕುವಂಥ ಜಾಗನೂ ಇದೆ ಆ ಸೈಡು. ಇಲ್ಲಿ ಪ್ಲೇಸ್ ಇದೆ, ಆರಾಮಾಗಿ ಟೆಂಟ್ ಅದು ಹಾಕ್ಕೊಡೋದಾದರೆ ಇಲ್ಲಿ ಬಂದು ಹಾಕ್ಕೋಬೋದು. ಎಕ್ಸಾಕ್ಟ್ ನದಿ ದಂಡೆಯಲ್ಲೇ ಇದೆ ಲೊಕೇಶನ್. ಎಕ್ಸಾಕ್ಟ್ಲಿ ಸರಿಯು ಮತ್ತು ಲಕ್ಷ್ಮಣ ಘಾಟ್ ಪಕ್ಕದಲ್ಲಿ. ಇಲ್ಲಿ ನಮ್ಮ ಗಾಡಿ ನಿಲ್ಲಿಸಿದ್ದೀವಿ. ಬಂದಿತ್ತು ಸೋಲು, ಮತ್ತೆ 2 ಗಾಡಿ 3 ಜನ ಕೂಡಿದ್ದಾರೆ ಫ್ರೆಂಡ್ಸ್. ಹಂಗೆ ಹೊಸ ಫ್ರೆಂಡ್ಸ್ ಆಗ್ತಿರ್ಬೇಕು. ಸೇಮ್ ಪ್ಯಾಷನ್ ಇದ್ದವ್ರು ಸಿಗೋದು ಭಾಳ ಕಷ್ಟ. ಈಗ ನಾವು ಸ್ನಾನ ಮಾಡೋಕೆ ಹೊಂಟಿದ್ದೀನಿ ರೆಡಿಯಾಗಿ ಸ್ನಾನಕ್ಕೆ. ಇಲ್ಲೇ ನದಿ ಘಾಟ್ ಹತ್ರ ಪಾನಿಪುರಿ ಐತಿ. ಇಲ್ಲಿ ಪಾನಿಪುರಿ ಡಿಫ್ರೆನ್ಸ್ ಯೂನಿಕ್ನೆಸ್ ಏನಂದ್ರೆ 4 ಅಡ್ಡೆ ಅದಾವೆ, 4 ಬೇರೆ ಬೇರೆ ಫ್ಲೇವರ್. एक कौन सा फ्लेवर है? ये किस चीज़ का है? हाँ चटपटा पानी. ये हाँ रेगुलर पुदीना. और ये क्या है? रेगुलर है. ये रेगुलर पानी. पुदीना, रेगुलर पानी, अदरक लहसुन का टोटल 4 ಥರ. 10 ರೂಪಾಯಿಗೆ 4 ಪೂರಿ, 4 ಫ್ಲೇವರ್ ಬೇರೆ ಬೇರೆ. 6 ಪ್ಲೇಟ್ ಬना दो भाई. ಹ್ಞೂ
ರಾಮ ಮಂದಿರದಲ್ಲಿ ಬಂದರೆ ಮಂದಿರದಿಂದ 2 ಕಿಲೋಮೀಟ್ರ್ ಶರಿಯು ಘಾಟ್ ಅಂತ ಇದೆ. ಅಲ್ಲಿ ಬರ್ರಿ, ಫ್ರೆಶ್ ಅಪ್ ಆಗೋಕ್ಕೆ, ಸ್ನಾನ ಮಾಡೋಕ್ಕೆ ಈ ರೀತಿ ಇದೆ ವ್ಯವಸ್ಥೆ. ಇಲ್ಲಿ ಸ್ನಾನ ಮಾಡಿ ಚೇಂಜಿಂಗ್ ರೂಮ್ ಇದೆ. ಚೇಂಜ್ ಮಾಡಿಕೊಂಡು ಬಟ್ಟೆನ 2 ಕಿಲೋಮೀಟ್ರ್ ಇದೆ ಇಲ್ಲಿಂದ ರಾಮ ಮಂದಿರ. ಅಲ್ಲಿ ಹೋಗಿ ದರ್ಶನ ಮಾಡ್ಬೋದು. ಅದಕ್ಕಿಂತ ಮುಂಚೆ ಸಾಯಂಕಾಲ 6:30ಗೆ ಇಲ್ಲೊಂದು ಶರಿಯು ಆರತಿ ಅಂತ ನಡೆಯುತ್ತೆ. ಕಾಶಿಲೆಗೆ ಗಂಗಾ ಆರತಿ ನಡೆಯುತ್ತಲ್ಲ, ಅದೇ ರೀತಿ ಇಲ್ಲಿ ನಡೆಯುತ್ತೆ. ಇಲ್ಲಿಗ ಇದೈತೆ, ಅಟೆಂಡ್ ಮಾಡ್ತೀನಿ ನಾನು. ಲೋಕಲ್ಸ್ ಹೇಳಿದ್ದಾರೆ ಇದೆ ಅಂತ 6:30ಗೆ. ಸೊ ಅದನ್ನು ತೋರಿಸ್ತೀನಿ. ಈಗ ಸದ್ಯ ಹತ್ರ ಸ್ನಾನ ಮಾಡೋಕ್ಕೆ, ಫ್ರೆಶ್ ಅಪ್ ಆಗೋಕ್ಕೆ ಇಲ್ಲಿದೆ. ಎಕ್ಸಾಕ್ಟ್ ಶರಿಯು ಘಾಟ್ ಮತ್ತು ಲಕ್ಷ್ಮಣ ಘಾಟ್ ಎರಡರ ಮಧ್ಯದಲ್ಲಿದೆ. राय किधर गए? ಕಾಶಿಲಿ ಗದ್ದಲ ಜಾಸ್ತಿ ಇದೆ ಅಂತ ಗಂಗಾ ಆರತಿ ಬಂದ್ ಮಾಡಿದ್ದಾರೆ. ಆದರೆ ಅಯೋಧ್ಯದಲ್ಲಿ ಶರಾಯು ಆರತಿ ಅಂತ ಮಾಡ್ತಿದ್ದಾರೆ. ಸೇಮ್ ಗಂಗಾ ಆರತಿ ಥರನೇ ಆರತಿ ಇರುತ್ತೆ, ಆದರೆ ಶರಾಯು ನದಿಗೆ ಮಾಡ್ತಾರೆ. ಸೊ ಅದಕ್ಕೆ ಸ್ಟಾರ್ಟ್ ಆಗುತ್ತೆ 6:00ಗೆ. ಈಗ 6:15. ಅದಕ್ಕೆ ಬೇಗ ಆರತಿ ನಡೆಯೋ ಸ್ಥಳದಲ್ಲಿ ಹೋಗ್ತಾ ಇದ್ದೀನಿ. ಒಂದು 200 ಮೀಟ್ರ್ ಇದೆ. ಹೋಗಿ ಆ ಆರತಿ ದರ್ಶನ ಮಾಡಿಕೊಂಡು ಹೋಗೋದು ಮನೆಗೆ. ಓಕೆ, 6:28 ಆಗೈತಿ. ಕರೆಕ್ಟ್ ಇನ್ನೊಂದು 2 ನಿಮಿಷದಾಗ ಗಂಗಾ ಆರತಿ ಸ್ಟಾರ್ಟ್ ಆಕೈತಿ. ನಮ್ಮ ಪುಣ್ಯಕ್ಕೆ ಕರೆಕ್ಟ್ ಗಂಗಾ ಆರತಿ ನಡೆಯೋ ಮುಂದೆ ಅದೇ ಪ್ಲೇಸ್ ಒಳಗೆ ಸಿಕ್ಕೈತಿ. ಆದಷ್ಟು ಚಲೋ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೈ ಶ್ರೀರಾಮ್.
ರಾಮ ಮಂದಿರ ಮುಂದೆ ಇದೇವಿ. ಈಗ ಲಾಕರ್ ಒಳಗೆ ಎಲ್ಲ ಸಾಮಾನು ಇಡಬೇಕು, ಫೋನು ಲಗೇಜ್ ಎಲ್ಲ ಇಟ್ಟು ದರ್ಶನ ಮಾಡಬೇಕು. ಇಲ್ಲಿ ಲಾಕರ್ ವ್ಯವಸ್ಥೆ ಇದೆ. ಹಿಂಗೆ 1 2 3 4 4 ಕೌಂಟರ್ ಇದೆ ಲಾಕರ್ ಇಡೋಕ್ಕೆ. ಅಲ್ಲೋಗಿ ಇಟ್ಟು ಬರ್ಬೇಕು, ಇಟ್ಟು ದರ್ಶನಕ್ಕೆ ಹೋಗಿ ಬರ್ಬೇಕು. ಜೈ ಶ್ರೀರಾಮ್. ರಾಮ ಅಂತೂ ಶ್ರೀರಾಮ್ರಲ್ಲ ಅದು ದರ್ಶನ ಆತ. ಬಾಳೆ ಹಚ್ಚು ಮುಂದೆ ಏನೇನು ತ್ರಾಸ ಇರುತ್ತಲ್ಲ, ದರ್ಶನ ದೇವ್ರ ದರ್ಶನ ಆದ್ಕೊಳ್ಳಿ ಎಲ್ಲ ತ್ರಾಸ ಹೋಗ್ಬಿಡು. ಮಸ್ತ್ ಐತಿ. ಇನ್ನು ಫುಲ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿಲ್ಲ, ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಅಲ್ಲೆಲ್ಲ ಕಟ್ಟಾಕ್ತಾರೆ ಇನ್ನು. ಫುಲ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆದಾಗೊಮ್ಮೆ ನೋಡಕ್ಕೆ ಬರಬೇಕು ಯಾವ ರೀತಿ ಇರುತ್ತೆ ಅಂತ. ಒಟ್ಟಿನಲ್ಲಿ ದೇವ್ರ ದರ್ಶನ ಆಯ್ತು. ಜೈ ಶ್ರೀರಾಮ್. ಸಿಕ್ಕಾಪಟ್ಟೆ ಲಾಕರ್ಸ್ ಇದೆ. ಈಗೇನೋ ಬಿಡ್ತಿದ್ದಾರೆ ಒಳಗಡೆ. ನೆಕ್ಸ್ಟ್ ಟೈಮಿಂದ ಈ ರೀತಿ ಲಾಕರಲ್ಲಿ ಲಗೇಜ್ ಹಾಕ್ತಾರೆ ನಮ್ಮದು. ಈ ಪೂರ್ತಿ ಲೈನ್ ಲಾಕರ್ಸ್ ಲೈನ್, ದೊಡ್ಡ ಲಾಕರ್ ಲೈನ್ ಇದೆ. ಇನ್ನು ಮುಂದೆ ಸ್ಟ್ರಿಕ್ಟ್ ಆದಾಗ ಇದೇ ಲಾಕರಲ್ಲಿ ಹಾಕ್ತಾರೆ. ಮಂದಿರ ದರ್ಶನ ಹೋದಾಗ ಶೂಸ್ ಯಾರ್ದಾದ್ರೂ ಇದ್ದರೆ ಈ ರೀತಿ ಲಾಕ್ ಮಾಡ್ಕೊಂಡು ಹೋಗಿ. ಈ ರೀತಿ ಕಟ್ಟಿದರೆ ಅದೊಂದು ಹ್ಯಾಕು ಅಲ್ಲೇ ಇರುತ್ತೆ. ಇಲ್ಲಾಂದರೆ ಎಲ್ಲಂದ್ರಲ್ಲಿ ಚೆಲ್ಲಾಪಿಲ್ಲಿ ಆಗುತ್ತೆ. ಅದನ್ನು ಹುಡ್ಕೋದಕ್ಕೆ ಒಂದು ಅರ್ಧ ಗಂಟೆ ಮೇಲಾಗುತ್ತೆ. ಸೊ ನಾವು ತಲೆ ಓಡಿಸಿ ಗಂಟು ಕಟ್ಟಿಬಿಟ್ಟಿದ್ದೀವಿ, ಈಗ ಬಿಚ್ಚಬೇಕಷ್ಟೆ. ಫುಲ್ ಮೀಲ್ಸ್ ಊಟ 120 ರೂಪಾಯಿಗೆ ಇಷ್ಟ ಐಟಮ್ ಸಿಗುತ್ತೆ. ಮಂದಿರ ಎಂಟ್ರೆನ್ಸ್ ಲೆಫ್ಟ್ ಸೈಡಲ್ಲೇ ಇದೆ ಹೋಟೆಲು. ಹೆಸರು ಹೊರಗಿದೆ. ಆಮೇಲೆ ಊಟ ಮಾಡಿದ್ಮೇಲೆ ನೋಡಿ ಆಯ್ತು. ನೀವು ಊಟ ಮಾಡಿ. एक सेकंड वीडियो ले लेता हूँ. हाँ, ಕಾಲುರಾಮ್ ಇಲ್ಲಿ ನೋಡ್ರಿ, ಎಲ್ಲ ನೆಟ್ಟಿಗೆದ್ದವರು ಪ್ರಯಾಗ್ರಾಜ್ ಯಾತ್ರೆಗೆ ಅಯೋಧ್ಯೆಗೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ दिव्यांग महाकुंभ प्रयागराज यात्रा MP. कितना किलोमीटर पड़ता है यहाँ से? 800 किलोमीटर. 800 किलोमीटर.
और 4 गाड़ी लाए 800 किलोमीटर ಐತಿ ಇಲ್ಲಿ ಹತ್ರ 4 गाड़ी ಒಳಗೆ ಬಂದಾರ 8 मंदी जी बहुत खुशी लगी आपको मिलके सर आपसे मिलकर जी धन्यवाद सर धन्यवाद बहुत लोग बहुत बहाने बनाते हैं ना यात्रा को आने के लिए तो आप इंस्पिरेशन हो उनके लिए जी ಹಿಂಗೆ ಕೇಳಿ ಅದನ್ನ ಹೆಂಗೆ ಸೆಟಪ್ ಮಾಡಿಸಿದ್ರು ಅಂತ ಯಾವುದು ಎಲ್ಲದನ್ನು ये सब वेल्डिंग सब करवाया जाता है यात्रा के लिए या पहले से ही आपका हाँ ये अपने अटैचमेंट पे नट कसे हुए हैं। हाँ जहाँ पे बम्पर होता है ना, हाँ जी उस पर 2 नट कसे हैं, 2 सॉकेट पे कसे हैं। वो से यात्रा के लिए ही बनवाया है पहले ये था नहीं, पहले विकलांग हूँ ना मैं, हाँ तो पहले पूरा। से ही ये सब बनाते हैं। पीछे सामान का सब हाँ, एक्स्ट्रा बढ़िया सर और हम सब दूर यात्रा पे जहाँ भी जाते हैं गाड़ी से ही जाते हैं। हाँ जी अपने कहाँ कहाँ क्या क्या ओमकारेश्वर होके आए, ओमकारेश्वर। गिरिराज जी होके आए, हाँ। और खाटू श्याम होके आए, हाँ जी और श्री जी, अपने दिल्ली। श्री जी होके आए, हाँ जी नमस्ते और सब तम आप लोगों का टीम अभी जो जो यात्रा बोला सब हमारी टीम, मतलब साल में एक बार पे यात्रा पे निकलते हैं। 4 गाड़ी लेके 8 लोग जाते हैं और बाकी लोग कहाँ गए वहाँ पे खड़े हैं चौकी पे। चौकी पे आप ही लास्ट है हाँ, नहीं इधर खाना खाने आ गए थे। खाना खाने अभी खा लिया बढ़िया हाँ ठीक है मिलते हैं जय श्री राम जय श्री राम 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 ಜೈ ಶ್ರೀರಾಮ್ ಸರ್ ನೋಡ್ರಿ ವಿಕಲಾಂಗ್ರವರು ಕಾಲು ಸರಿ ಇಲ್ಲ ಅಂದರು ಅಂಥವ್ರದ್ದೇ ಟೀಮ್ ಮಾಡ್ಕೊಂಡು ಬಂದಿರ ರೈಡರ್ಸ್ ಗ್ರೂಪ್ ಅವರು ಸೊ ನೋಡಿ ಮಾಡಿ ರೈಡರ್ಸ್ ಇನ್ನು ಯಾವ ನೆವ ಬೇಕು ನಿಮಗೆ ಬರೋಕ್ಕೆ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಎಷ್ಟಂತಾರೆ 9 to 5 ಜಾಬ್ ಮಾಡ್ತೀರಾ ಸುಟ್ಟಿ ತೊಗೊಂಬನ್ನಿ ಮ್ಯಾನೇಜರ್ ಬೈದು ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ಮಾರ್ನಿಂಗ್ ಹೊತ್ತು ಗದ್ದಲ ಇರುತ್ತೆ ಯಾತ್ರಿಗಳು ಬರ್ತಾರೆ ಅಂತ ಹಗಲಲ್ಲಿ ಬರ್ತಾರಂತ ರಾತ್ರಿ ಹೊತ್ತು ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ರಾತ್ರಿ ಮಾಡ್ತಾರೆ ಸೊ ಇನ್ನೂ ತುಂಬಾ ಪ್ರಾಜೆಕ್ಟ್ ಬಾಕಿ ಇದೆ ಇಲ್ಲಿ ಕಂಪ್ಲೀಟ್ ಆಗೋಕ್ಕೆ ಸೊ ಆದರೂ ವ್ಯವಸ್ಥೆ ಮಾತ್ರ ಚೆನ್ನಾಗಿದೆ ಇಲ್ಲಿ ಈಗ ಟೈಮ್ 12:30 ಆಗೈತಿ ಇವತ್ತು ಫುಲ್ ಡೇ ಅಯೋಧ್ಯೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗುತ್ತೆ ಸೊ ಅದಕ್ಕೆ ಇವತ್ತು ಇಲ್ಲೇ ನಿನ್ನೆ ಸ್ಟೇ ಮಾಡಿದ ಜಾಗದಲ್ಲಿ ವಾಪಸ್ ಬಂದಿದ್ದೀವಿ ಇದು ಆ್ಯಕ್ಚುಲಿ ವಿಶ್ರಾಮ ಗೃಹ ನಗರ ಪಾಲಿಕೆಯವರಿಂದಾಗಿದ್ದು ಸೊ ಇಲ್ಲೇ ಬಂದು ರೆಸ್ಟ್ ಮಾಡಿ ಮತ್ತೆ ವಾಪಸ್ ಇಲ್ಲೇ ಟೆಂಟ್ ಹಾಕಿ ಮಕ್ಕೊಂಡು ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಚಿತ್ರಕೂಟ ಕಡೆ ಹೋಗ್ತೀವಿ ಮತ್ತು ಪಾರ್ಕಿಂಗ್ ಮಾಡ್ದಲ್ಲಿ ಇಲ್ಲಿ ಮಂಗಗಳು ಭಾಳ ಇದಾವೆ ಕಪ್ಪಿ ಸೈನ್ಯ ಭಾಳ ಐತಿ ಏನು ಮಾಡಿಲ್ಲ ಗಾಡಿ ಒಳಗೆ ತಿನ್ನೋ ಐಟಮ್ ಹುಡುಕಿದ್ದಾವೆ ಹುಡುಕಿ ಇನ್ನೊಂದು ಗಾಡಿದು ಬ್ಯಾಗೆಲ್ಲ ಹರಿದು ಬಿಟ್ಟಿದೆ ಮತ್ತು ನನ್ನ ಗಾಡೀಲಿ ಇದು ಫ್ಲ್ಯಾಗ್ ಮುರಿದುಬಿಟ್ಟಿದೆ ಹನುಮಾನ್ ಫ್ಲ್ಯಾಗ್ ಇತ್ತು ಮತ್ತು ಇಲ್ಲಿ ಕರ್ನಾಟಕ ಫ್ಲ್ಯಾಗ್ ಇತ್ತು ಅದು ಮುರಿದಿದೆ 2 ಫ್ಲ್ಯಾಗ್ ಮುರಿದಿದೆ ಸೊ ನಾಳೆ ಅದು ಫ್ಲ್ಯಾಗ್ ಕಟ್ಟೋ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ರೈಡ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಟೆಂಟ್ ಹಾಕಿ ಮಕ್ಕೋತೀವಿ ಗುಡ್ ನೈಟ್